ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು 14 ಡಿಸೆಂಬರ್ 2023. ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಏನೇನಾಯಿತು ಅಂತ ತಿಳ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ನೋಡ್ಬೋದು, ಒಂದು ರೆಕಾರ್ಡ್ ಹೈ ಅಂತ ಹೇಳ್ಬೋದು. 21,182 ಪಾಯಿಂಟ್ಸ್, ಅಂದರೆ ಸುಮಾರು ಇವತ್ತು ಒಂದೇ ದಿವಸದಲ್ಲಿ 256 ಪಾಯಿಂಟ್ಸ್ ಏರಿಕೆ ಆಗಿದೆ. ಇಲ್ಲಿ ನೋಡ್ಬೋದು, ಇವತ್ತು ಓಪನ್ ಆಗಬೇಕಾದ್ರೆ ಇವತ್ತು ಗ್ಯಾಪ್ ಅಪ್ ಓಪನ್ ಆಯಿತು. ಕ್ಲೋಸ್ ಆಗಬೇಕಾದ್ರೆ ಸುಮಾರು 21,182ಕ್ಕೆ ಕ್ಲೋಸ್ ಆಯಿತು. ನಾವು ಹಿಂದೆ ಸುದ್ದಿಲಿ ಮಾತಾಡಿದ್ವಿ, ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ ನೋಡ್ಬಿಟ್ಟು ಇದು ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ನೋಡಿ, ಒಂದು ದೊಡ್ಡ ಹೂಡಿಕೆ ಬಂದಾಗ ಒಂದು ಕ್ಯಾಂಡಲ್ ಸ್ಟಿಕ್ ಅನಾಲಿಸಿಸ್ ಇರ್ಬೋದು, ಒಂದು ಟೆಕ್ನಿಕಲ್ ಅನಾಲಿಸಿಸ್ನೇ ಹೇಗೆ ಚೇಂಜ್ ಮಾಡುತ್ತೆ ಅಂತ. ಅದಕ್ಕೆ ನಾನು ಒಂದು ಹೇಳಿದ್ದೆ, GQG ಒಂದು ವಿಡಿಯೋ ಹಾಕಿದ್ದೀನಿ. ಅದು GMR ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಹೂಡಿಕೆ ಮಾಡಿದಾಗ ಏನಾಯಿತು, ಬರ್ಕ್ಷೈರ್ ಹ್ಯಾಥವೇ ಹೂಡಿಕೆ ಮಾಡಿದಾಗ ಮತ್ತು ಹೂಡಿಕೆ ತೆಗೆದಾಗ ಏನಾಗುತ್ತೆ ಒಂದು ಕಂಪ್ನಿ ಶೇರ್ನಲ್ಲಿ ಅಂತ, ಅದನ್ನು ನೋಡಿ ಆ ವಿಡಿಯೋ. ಹಾಗೆ ಈಗ ಮುಂದೆ ಹೋಗೋಣ. BSE ಸೆನ್ಸೆಕ್ಸ್ ನೋಡಿದ್ರೆ, BSE ಸೆನ್ಸೆಕ್ಸ್ ಸುಮಾರು ಇದೂ ಒಂದು ರೆಕಾರ್ಡ್ ಅಂತ ಹೇಳ್ಬೋದು. ನಮ್ಮ ದೇಶದ ಶೇರ್ ಮಾರ್ಕೆಟ್ನಲ್ಲಿ 70,514ಕ್ಕೆ ಕ್ಲೋಸ್ ಆಗಿದೆ. ಸುಮಾರು 900 ಪಾಯಿಂಟ್ಸು ಏರಿಕೆ ಆಗಿದೆ. ಅಡಾನಿ ಗ್ಯಾಸ್ನಲ್ಲಿ ಇಳಿತಿತ್ತು, ಇವತ್ತು ಏರಿಕೆ ಆಗಿದೆ. ಸುಮಾರು 47 ರೂಪಾಯಿ ಏರಿಕೆ ಆಗಿದೆ. ಸುಮಾರು 4.5% ಏರಿಕೆ ಆಗಿದೆ. ಅದೇ ರೀತಿ IRFC ನೋಡಿ, ಇವತ್ತೊಂದೇ ದಿವಸಕ್ಕೆ ಸುಮಾರು 9 ರೂಪಾಯಿ ಏರಿಕೆ ಆಗಿದೆ. ಇದು ಶೇರ್ ವ್ಯಾಲ್ಯೂ ಇದು ಬಂದು 92 ರೂಪಾಯಿ ಇದೆ. ಈ ಥರ ಶೇರ್ನಲ್ಲಿ ನೀವು ಇಂಟ್ರಾಡೇಗೆ ಏನಾರ ಟ್ರೈ ಮಾಡಿದ್ರೆ ನೋಡಿ, ನಿಮಗೆ ತುಂಬ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್, ಒಂದು ಸ್ಮಾಲ್ ರಿಸ್ಕಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಮಾಡ್ಕೋಬೋದು. ಪೇಟಿಎಮ್ನಲ್ಲಿ ಇಳಿದಿತ್ತು, ಇವತ್ತು ಒಂದು 6 ರೂಪಾಯಿ ಏರಿಕೆ ಆಗಿದೆ ಪ್ರತಿಯೊಂದು ಶೇರಿಗೆ. ಟಾಟಾ ಟೆಕ್ನಾಲಜೀಸ್ ಒಂದು 7 ರೂಪಾಯಿ ಇಳಿದಿದೆ. ಅದೇ ರೀತಿ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಡೈಲಿ ಮಾತಾಡ್ತಾ ಇದ್ದೀವಿ. ನೋಡ್ಬೋದು ನೀವು, ಪ್ರತಿ ಒಂದು ದಿವಸದಲ್ಲೂ ಒಂದು 14 ರೂಪಾಯಿ, 16 ರೂಪಾಯಿ, 10 ರೂಪಾಯಿ, 8 ರೂಪಾಯಿ ಇವತ್ತೂ ಏರಿದೆ. ಇದ್ರ ಬಗ್ಗೆ ನಾವು ಹೇಳ್ತಾನೆ ಇದ್ವಿ. ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಇದೊಂದು ನಿಮಗೆ ಅವಕಾಶ ಇದೆ. ಬಿಕಾಸ್ ಒಂದು ಒಳ್ಳೆ ಮಾರ್ಜಿನಿಗೆ ಒಂದು 100 ಸ್ಟಾಕ್ ನೀವು ತೊಗೊಂಡ್ರು ಒಂದು ಇದಾಗುತ್ತೆ ಅಂತ. ಇವತ್ತೂ ಅಷ್ಟೇ ಚೆನ್ನಾಗಿ ಮಾಡಿದೆ ಇದು. ಹಾಗೆ ಇವತ್ತು ನಿಫ್ಟಿ 50ನಲ್ಲಿ ಏನಾಯಿತು ಅಂತ ನೋಡೋದಾದರೆ, ಟಾಪ್ ಗೇನರ್ಸ್ ಇವತ್ತು ನೋಡ್ಬೋದು, ಟೆಕ್ ಮಹೇಂದ್ರ, L&T ಮೈಂಟ್ರಿ ಲಿಮಿಟೆಡ್, ಇನ್ಫೋಸಿಸ್ಸು, ವಿಪ್ರೋ, HCL ಟೆಕ್ನಾಲಜೀಸು, ಬಜಾಜ್ ಫಿನಾನ್ಸು, ಇಂಡಸ್ಇಂಡ್ ಬ್ಯಾಂಕ್. ಮೇಜರ್ನಲ್ಲಿ ಆಗಿರೋದು ಅಂತ ಹೇಳಿದ್ರೆ ಇನ್ಫೋಸಿಸ್, LTI ಮೈಂಟ್ರಿ, ವಿಪ್ರೋ, HCL ಟೆಕ್ನಾಲಜೀಸು. ಮೇನ್ಲಿ IT ಸೆಕ್ಟರ್ ಬೂಮ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಬಂದಿದೆ. ಹಾಗಾಗಿ ಫಾರಿನ್ ಇನ್ವೆಸ್ಟ್ಮೆಂಟು ಇಂದ ನಮ್ಮ ದೇಶದ ಮೇಜರ್ IT ಸೆಕ್ಟರ್ ಇವತ್ತು ತುಂಬ ಚೆನ್ನಾಗಿ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ US ಗೌರ್ಮೆಂಟ್ದು ಸಮ್ ರೂಲ್ಸ್ ಇದೆ. ಮೇ ಬಿ ಅವರು ಆ್ಯಂಟಿಸಿಪೇಟ್ ಮಾಡ್ತಾ ಇರೋದು ನೆಕ್ಸ್ಟ್ 2024ನಲ್ಲಿ ಅವ್ರ ರೂಲ್ಸಿಂದ ಮೇಜರ್ ಡಿಮ್ಯಾಂಡ್ ಬರುತ್ತೆ ಈ ಸೆಕ್ಟರಲ್ಲಿ ಅಂತ. ಹಾಗಾಗಿ ಅವ್ರು ಫೋರ್ಕಾಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಅವಾಗ ಏನಾಗುತ್ತೆ ಅಂತ. ಅದೇ ರೀತಿ ನಾವು 13 ಡಿಸೆಂಬರ್ ಬಗ್ಗೆನೂ ಮಾತಾಡಿದ್ವಿ, ಟಾಟಾ ಪವರ್ ಬಗ್ಗೆನೂ ಮಾತಾಡಿದ್ವಿ, ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆನೂ ಮಾತಾಡಿದ್ವಿ. 12ನೇ ತಾರೀಕು ಮಾತಾಡಿದ್ವಿ ಇಂಟ್ರಾಡೇ ಟ್ರೇಡ್ನಲ್ಲಿ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಅಂತ. ಹಾಗೆ ಇವತ್ತಾದರೆ ಟಾಟಾ ಪವರ್ನಲ್ಲಿ ಒಂದು 2 ರೂಪಾಯಿ ಇಳಿಕೆ ಆಗಿದೆ. ಅಂದರೆ 100 ಶೇರ್ ತೊಗೊಂಡಿದ್ರೆ 1 ರೂಪಾಯಿ ಅಂತ ನೀವು ಸ್ಟಾಪ್ ಲಾಸ್ ಹಾಕಿದ್ರು ಒಂದು 100 ರೂಪಾಯಿ ಲಾಸು, ಅಥವಾ ಹಾಗೆ ಬಿಟ್ಟಿದ್ರು ಒಂದು 200 ರೂಪಾಯಿ ಲಾಸ್ ಆಗುತ್ತೆ. ಬಟ್ ನಿನ್ನೆನೂ ಲಾಭ ಮಾಡಿದೆ, ಮತ್ತು ಇಂಡಿಯನ್ ರಿನ್ಯೂಯಬಲ್ ಎನರ್ಜಿನೂ ಕೂಡ ಲಾಭ ಮಾಡಿದೆ. ನೋಡಿ, ಇವತ್ತು 14 ಡಿಸೆಂಬರ್ ಒಂದು 3,000ಕ್ಕೆ ಒಂದು 100 ಶೇರ್ ಸಿಗೋದು. ನೀವು ಪ್ರಾಫಿಟ್ಟು ಒಂದು 8 ರೂಪಾಯಿ 30 ಪೈಸೆ ಅಂದರೆ 830 ರೂಪಾಯಿ, ಒಂದು 800 ರೂಪಾಯಿ ಪ್ರಾಫಿಟ್ ತೆಗಿಬೋದಿತ್ತು. ಈ ಥರ ನೀವು ಸ್ವಲ್ಪ ಅನಾಲಿಸಿಸ್ ಮಾಡಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಟಾಟಾ ಪವರ್ದು ನಿನ್ನೆ ಮಾತಾಡಿದ್ವಿ ಅನಿಸುತ್ತೆ, ಟಾಟಾ ಪವರ್ದು. ಓಕೆ, ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.